ಸೊ ಗೈಸ್, ಇವತ್ತು ಅಮ್ಮ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು. ದೇ ಗೋಯಿಂಗ್ ದೇರ್ ಆ್ಯಂಡ್ ಐ ಅಪ್ಡೇಟ್ ಯು ಮುಂದೆ ಏನೇನು ಮಾಡ್ತೀವಿ ಅಂತ. ಬೇರೆ ಪ್ಲ್ಯಾನ್ಸ್ ಕೂಡ ಇದೆ. ಸೊ ಲೆಟ್ಸ್ ಸಿ. ಓಕೆ, ಬ್ಯಾಂಕ್ ಕಡೆಗೆ ಹೊರಟಿದ್ದೀವಿ. ಸೊ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಸ್ವಲ್ಪ ಕೆಲಸ ಇದೆ, KYC ಎಲ್ಲ ಮಾಡಿಸ್ಬೇಕು ಅನ್ನೋದು. ಮಾಡಿಸಿ ಮುಗಿಸ್ಕೊಂಡು ಅಜ್ಜಿ ಮನೆಗೆ ಹೋಗ್ಬೇಕಂತ ಗೈಸ್. ಇವಾಗ ತಾನೇ KYC ಅಪ್ಡೇಟ್ ಮಾಡಿಸಿದ್ವಿ. ಇವಾಗ ಅಜ್ಜಿ ಮನೆಗೆ ಹೋಗ್ತಿದ್ದೀವಿ. ಅಜ್ಜಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು. ಸೊ ಲೆಟ್ಸ್ ಗೋ ಗೈಸ್. ಅಜ್ಜಿ ಮನೆಗೆ ಬಂದಿದ್ದೀವಿ. ಅಜ್ಜಿ ಮನೆಗೆ ಬಂದ್ವಿ. ಸೊ ಹಾಸ್ಪಿಟಲ್ಗೆ ಹೋಗಲ್ಲ ಅಂತಿದ್ದಾರೆ ಅಜ್ಜಿ. ಸೊ ಗೈಸ್, ನಮ್ಮ ಅಜ್ಜಿ ಹಾಸ್ಪಿಟ್ಲಿಗೆ ಒಪ್ಕೊಳ್ತಾ ಇಲ್ಲ, ಇನ್ನೂ ಜಾಸ್ತಿ ಏನಾದರೂ ಮಾಡಿಬಿಡ್ತಾರಂತ. ಸೊ ಎನಿವೇ, ಇಲ್ಲೇ ಕ್ಲಿನಿಕಲ್ಲಿ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀವಿ. ಸೊ ನಾವು ಇವಾಗ ಚಿಕನ್ ತರಕ್ಕೆ ಹೋಗ್ತಿದ್ದೀವಿ. ಸೊ ವಿ ಕ್ಯಾನ್ ಈಟ್ ಚಿಕನ್. ಸಿ. ಸೊ ಗೈಸ್, ಮಂಡೇ ಆಗಿರೋದ್ರಿಂದ ನೋ ಚಿಕನ್ ಸಿಗ್ತಾ ಇಲ್ಲ ಎಲ್ಲೂ. ಸೊ ವಿ ಆರ್ ಗೋಯಿಂಗ್ ಟು ಬೈ ಸಮ್ ಮಿಲ್ಕ್, ಹಾಲು. ಮತ್ತು ಮಂಡೇ ನಾವು ತಿಂತೀವಿ ಗೈಸ್, ಓಕೆನಾ? ನಮಗೆ ಆ ಥರ ಯಾವುದು ಈ ದಿವಸ ಆ ದಿವಸ ಅಂತ ಇರಲ್ಲ, ಅಂದರೆ ನಾವು ಮಾಡಲ್ಲ. ಸೊ ಹಾಲು ಮತ್ತು ಸಮ್ ಸ್ನ್ಯಾಕ್ಸ್ ತೊಗೊಂಡು ಹೋಗೋಣ. ಎಲ್ಲಿದೆ? ಅಡುಗೆಯಿಂದ ಏನೂ ತಿಂದಿರಲಿಲ್ಲ ಗೈಸ್. ಸೊ ಅಡುಗೆ ಆಗೋವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಪಪ್ಸ್ ತೊಗೊಂಡೆ. ನಮ್ಮಮ್ಮ ಮತ್ತು ಅಜ್ಜಿ ಖಾರ ಬನ್ ತೊಗೊಂಡ್ರು. ಅತ್ತೆ ಮತ್ತು ನನ್ನ ತಂಗಿಗಂತ ನಾವು ಕೇಕ್ ತೊಗೊಂಡ್ವಿ, ಚಾಕ್ಲೇಟ್ ಕೇಕ್ ತೊಗೊಂಡ್ವಿ. ತೊಗೊಂಡು ಮನೆಗೆ ಹೋಗೋಷ್ಟರಲ್ಲಿ ಅತ್ತೆ ಮುದ್ದೆ ಮಾಡ್ತಾಯಿದ್ರು. ಸೊ ಅಡುಗೆ ಪ್ರಿಪ್ರೇಷನ್ ನಡೀತಾ ಇತ್ತು ಅಲ್ಲಿ. ನಾನು ತುಂಬ ಹೊಟ್ಟೆ ಹಸಿತಿತ್ತು ಗೈಸ್. ಸೊ ನಾನು ಪಪ್ಸ್ ತಿನ್ನೋಕ್ಕಂತ ತೊಗೊಂಡೆ, ವಿಚ್ ವಾಸ್ ವೆರಿ ಟೇಸ್ಟಿ ಆಯಿತಾ. ಲೈಕ್ ಅದರೊಳಗಡೆ ಕೂಡ ಎಗ್ ಹಾಕಿದ್ದಾರೆ, ಫುಲ್ ಎಗ್, ಮತ್ತು ಎಗ್ ಬುರ್ಜಿ ಟೈಪ್ ಸಮಥಿಂಗ್ ಮಾಡಿ ಪಲ್ಯ ಥರ ಮಾಡಿದ್ದಾರೆ. ಸೊ ಇಟ್ ವಾಸ್ ವೆರಿ ಟೇಸ್ಟಿ. ಸೊ ಗೈಸ್, ಆಲ್ರೆಡಿ ಸ್ವಲ್ಪ ಚಿಕನ್ ಇತ್ತು ನಮ್ಮ ಮನೇಲಿ, ಅದಕ್ಕೆ ಇನ್ನು ಸ್ವಲ್ಪ ಚಿಕನ್ ಹಾಕೋಣ ಅಂತ ಅಂದ್ಕೊಂಡು ನಾವು ಚಿಕನ್ ತರಕ್ಕೆ ಹೋಗಿದ್ದು. ಬಟ್ ಎನಿವೇ, ಇರೋ ಚಿಕನ್ನೇ ಇವಾಗ ಫ್ರೈ ಮಾಡ್ತಾಯಿದ್ದೀವಿ. ಅಂಗಡಿಗೆ ಯಾವುದು ತೆಗ್ದಿರ್ಲಿಲ್ವಲ್ಲ, ಅದಕ್ಕೆ. ಓಕೆ, ನಾನು ತೋರಿಸ್ತೀನಿ ಏನು ಮಾಡಿದ್ದೀವಿ ನಾವು ಅಂತ, ಓಕೆನಾ? ನಾನಲ್ಲ, ನಮ್ಮ ಅತ್ತೆ ಮಾಡಿರೋದು. ನೋಡಿ, ಇದು ಫುಲ್ಲು ಫ್ರೈ ಆಗಬೇಕು. ಸೊ ದಟ್ ಅದರಲ್ಲಿ ನೀರೆಲ್ಲ ಹೋಗಬೇಕು. ಬೇಳೆ ಸಾರಿದೆ, ಅನ್ನ ಇದೆ, ಇದ್ರ ಜೊತೆ ಇದನ್ನು ತಿಂತೀವಿ. ಮುದ್ದೆನೂ ಮಾಡಿದ್ದಾರೆ. ಮುದ್ದೆ ತೋರಿಸಿದ್ದೀನಿ ನಾನು ಆಲ್ರೆಡಿ. ನೋಡಿ, ಆರ್ಟಿಸ್ಟ್. ಬ್ಯಾಂಗ್ಳೂರು ವೆದರ್ ಹೇಳೋಕ್ಕೆ ಆಗಲ್ಲ ಗೈಸ್. ಸೊ ನಾನು ಬೆಳಗ್ಗೆ ಬಂದಾಗ ತುಂಬ ಬಿಸಿಲಿತ್ತು, ಆಮೇಲೆ ಒಂಥರ ಫುಲ್ ಚಳಿ ಸ್ಟಾರ್ಟ್ ಆಗಿಬಿಡ್ತು. ವೆದರೇ ಫುಲ್ ಚೇಂಜ್ ಆಯಿತು. ಸೊ ಆ ವೆದರಲ್ಲಿ ಚಿಕನ್ ಗ್ರೇವಿ ಪ್ಲಸ್ ಮುದ್ದೆ, ವಾವ್, ಅಮೇಝಿಂಗ್. ಇಟ್ ವಾಸ್ ಸೋ ಟೇಸ್ಟಿ. ಮತ್ತು ಕಬಾಬ್ ಕೂಡ ಇತ್ತು, ವಿಚ್ ವಾಸ್ ಆಲ್ಸೋ ವೆರಿ ಟೇಸ್ಟಿ. ಇಷ್ಟು ರುಚಿಯಾಗಿರೋ ಫುಡ್ ತಿಂದಮೇಲೆ ನಮಗೆ ಆಬ್ವಿಯಸ್ಲಿ ರೆಸ್ಟ್ ಮಾಡಬೇಕನ್ಸುತ್ತೆ. ಸೊ ನಾವು ಹೋದ್ವಿ. ನಾನು ನಮ್ಮ ಅತ್ತೆ ಗಾಸಿಪ್ ಮಾಡೋಣ, ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡೋಣ ಅಂತ. ನಿದ್ದೆ ಮಾಡೋ ಪ್ಲ್ಯಾನ್ ಇರಲಿಲ್ಲ, ಬಟ್ ನಿದ್ದೆ ಮಾಡಿದೆ. ಸೊ ಯು ಕ್ಯಾನ್ ಸಿ ಮೀ ಆಫ್ಟರ್ 1 hour ಎದ್ದಿದ್ದೀನಿ ಟು ಬ್ರಿಂಗ್ ಬ್ಯಾಕ್ ಮೈ ನೀಸ್. ನನ್ನ ತಂಗಿನ ಕರ್ಕೊಬರಕ್ಕೆ ಹೋದ್ವಿ. ಆ್ಯಂಡ್ ದೆನ್ ಅಲ್ಲಿ ಸ್ವಲ್ಪ ಹೊತ್ತಾಯಿತು ಬರೋದಕ್ಕೆ. ದೆನ್ ಶಿ ಕೇಮ್ ಬ್ಯಾಕ್. ಮನೆಗೆ ಬಂದ್ವಿ. ಕಾಫಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಗೈಸ್. ಸ್ವಲ್ಪ ತಲೆ ನೋಡ್ತಾ ಇದೆ, ತಲೆ ನೋಡ್ತಿತ್ತು ಗೈಸ್. ಆಲ್ರೆಡಿ ಅಮ್ಮ ಕಾಫಿ ಮಾಡಿದ್ರು, ಅದನ್ನೇ ಬಿಸಿ ಮಾಡಿಕೊಂಡು ನಾನು ಕುಡಿದೆ. ಇಟ್ ವಾಸ್ ವೆರಿ ಟೇಸ್ಟಿ. ಎಷ್ಟು ರಿಲ್ಯಾಕ್ಸಿಂಗ್ ಆಗಿತ್ತು ಅಂದರೆ ಐ ಕಾಂಟ್ ಟೆಲ್ ಯು ಗೈಸ್. ನಮ್ಮ ಅಜ್ಜಿನೂ ಅಲ್ಲೇ ಕುತ್ಕೊಂಡು TV ನೋಡ್ತಾ ಕುಡ್ದಾದ್ಮೇಲೆ ಅವಳನ್ನ ಟ್ಯೂಷನ್ಗೆ ಬಿಡೋಕ್ಕೆ ಹೋದ್ವಿ. ಸೊ ಯು ಕ್ಯಾನ್ ಸಿ ಶಿ ಇಸ್ ವೆರಿ ಟಯರ್ಡ್. ಆಗಲೇ ಬಂದಿದ್ರಲ್ಲ, ಸ್ಪೆಷಲ್ ಕ್ಲಾಸ್ ಎಲ್ಲ ಇತ್ತು. ಸೊ ಎನಿವೇ, ಬಿಟ್ಟು ವಾಪಸ್ ಬಂದ್ವಿ. ಆಮೇಲೆ ವ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ, ಐ ವಾಸ್ ವೆರಿ ಟಯರ್ಡ್. ಸೊ ಗೈಸ್, ನೆನ್ನೆ ವಿಡಿಯೋ ಎಂಡ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಐ ವಾಸ್ ವೆರಿ ಟಯರ್ಡ್ ಆ್ಯಂಡ್ ಸ್ಲೀಪಿ. ಅಜ್ಜಿ ಮನೆಯಿಂದ ಡೈರೆಕ್ಟ್ ಮನೆಗೆ ಬಂದು ಊಟ ಮಾಡಿ ನಿದ್ದೆ ಮಾಡಿದೆ. ಇವತ್ತು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ಫುಲಿ ಯು ಆಲ್ ಲೈಕ್ ದ ವಿಡಿಯೋ. ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ. ಆ್ಯಂಡ್ ಇನ್ನೂ ಮೋರ್ ವೀಡಿಯೋಸ್ ಬೇಕು ಇದೇ ಥರದ್ದು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಐ ವಿಲ್ ಡೆಫಿನೆಟ್ಲಿ ಡೂ ಇಟ್.
ಆ್ಯಂಡ್ ಬೇರೆ ಇನ್ನೇನು ಮಾಡ್ಬೋದು ಅಂತ ಕೂಡ ಹೇಳಿ ಕಾಮೆಂಟ್ಸಲ್ಲಿ. ಸೊ ಯಾ, ಕೀಪ್ ಸಪೋರ್ಟಿಂಗ್, ಯುವರ್ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಮೋಟಿವೇಶನ್ ಬೇಕು ಅಂತ ಹೇಳಿದ್ರೆ ಇನ್ನೂ ವೀಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಯಾ, ಕೀಪ್ ಸಪೋರ್ಟಿಂಗ್, ಕೀಪ್ ಲವಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್.